ತಾಳಿಕೋಟಿ ಬಾಲಭಾರತಿ ವಿದ್ಯಾಮಂದಿರದಲ್ಲಿ ಶಾಲಾ ಸಂಸತ್ತು ಮತ್ತು ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ. ತಾಳಿಕೋಟಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ಬಾಲಭಾರತಿ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಲಕ್ಷ್ಮಣ್ ಸಿಂಗ್ ಅಮರಸಿಂಗ್ ಹಜೇರಿ ವಿದ್ಯಾಭಾರತಿ ಪ್ರೌಢಶಾಲೆಯ 2025-26ನೇ ಶಾಲಾ ಸಂಸತ್ ಹಾಗೂ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು. ಸಂಸ್ಥೆಯ ಅಧ್ಯಕ್ಷ ಶ್ರೀ ಚಿದಂಬರ್ ಕರಮರಕರ ಬಾಳುಬಕ್ಷಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಾಡಿನ ಖ್ಯಾತ ಪ್ರವಚನಕಾರರಾದ ಪರಮಪೂಜ್ಯ ಸಿದ್ದರಾಮ ಶಿವಯೋಗಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವುದು ಅತ್ಯವಶ್ಯಕ ಎಂದು ಹೇಳಿದ್ದರು. ಉತ್ತಮ ಸಂಸ್ಕಾರಗಳ ಕೊರತೆಯಿಂದ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕ್ಷೀಣಿಸುತ್ತಿವೆ. ವಿದ್ಯಾರ್ಥಿಗಳು ಆಧ್ಯಾತ್ಮಿಕ ಒಲವು ಬೆಳೆಸಿಕೊಂಡು ಉನ್ನತ ಗುರಿಯೊಂದಿಗೆ ಜೀವನದಲ್ಲಿ ಸಾಧನೆ ಮಾಡಬೇಕು. ಹೆತ್ತವರು ಹಾಗೂ ಕಲಿತ ಸಂಸ್ಥೆಗೆ ಕೀರ್ತಿಯನ್ನು ತರುವಂತಾಗಬೇಕು ಎಂದು ಆಶೀರ್ವಚನ ನೀಡಿದ್ದರು. ಹಿರಿಯ ಪತ್ರಕರ್ತ ಜಿಟಿ ಖೋರ್ಪಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯು ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ಹಾಗೂ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ನೀಡುತ್ತಿರುವ ಆದರ್ಶ ಸಂಸ್ಥೆಯಾಗಿದೆ ಎಂದು ಹೇಳಿದ್ದರು. ಶಾಲಾ ಸಂಸತ್ನಿಂದ ದೇಶದ ಸಂಸತ್ವರೆಗೆ ತಾಳಿಕೋಟಿ ಕ್ಲಸ್ಟರ್ನ ಸಿಆರ್ಪಿ ಶ್ರೀ ರಾಜು ಸಿಂಗ್ ವಿಜಾಪುರ್ ಸರ್ ಮಾತನಾಡಿ, ಶಾಲಾ ಸಂಸತ್ ಚುನಾವಣೆಯು ಪ್ರಜಾಪ್ರಭುತ್ವದ ಮೊದಲ ಪಾಠ. ಇಂದು ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇಲ್ಲಿ ಪಡೆದ ಅನುಭವವು ನಿಮ್ಮನ್ನು ಮುಂದೊಂದು ದಿನ ನಮ್ಮ ದೇಶದ ಸಂಸತ್ನಲ್ಲಿ ಕುಳಿತು ದೇಶಸೇವೆ ಮಾಡುವಂತೆ ಪ್ರೇರೇಪಿಸಲಿ ಎಂದು ಹಾರೈಸಿದ್ದರು. ಈ ಸಂದರ್ಭದಲ್ಲಿ 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣವಚನ ಬೋಧಿಸಲಾಯಿತು. ಶ್ರೀಗಳು ನೂತನ ಸಂಸತ್ ಸದಸ್ಯರಿಗೆ ಆಶೀರ್ವಾದಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಅಮರಸಿಂಗ್ ಅಂದರೆ ಬಾಬು ಹಜೇರಿ, ಸಿಆರ್ಸಿ ರಾಜು ಸಿಂಗ್ ವಿಜಾಪುರ, ಪತ್ರಕರ್ತರಾದ ಅಬ್ದುಲ್ ಘನಿ ಮಕಾಂದಾರ್, ಸಂಜಯ್ ಸಿಂಗ್ ರಜಪೂತ ಹಾಗೂ ಸಂಗನಗೌಡ ಗಬಸಾವಳಗಿ, ಸಂಸ್ಥೆಯ ನಾಮನಿರ್ದೇಶಿತ ಸದಸ್ಯರಾದ ಸಿಎಂ ಹಿರೇಮಠ್, ಸಂಭಾಜಿರಾವ್ ವಾಡ್ಕರ್, ಘನಶ್ಯಾಮ ಹಂಚಾಟೆ, ತಮ್ಮಣ್ಣ ದೇಶಪಾಂಡೆ, ಮಲ್ಲಿಕಾರ್ಜುನ ಹಿಪ್ಪರಗಿ, ಪ್ರಕಾಶ್ ಕಟ್ಟಿಮನಿ, ಬಾಲಭಾರತಿ ವಿದ್ಯಾಮಂದಿರ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಮಹೇಶ್ ಓದಿ, ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಆಡಳಿತ ಅಧಿಕಾರಿಗಳಾದ ಶ್ರೀ ಪ್ರದೀಪ್ ಗೊಂಡ, ಶ್ರೀ ಧರ್ಮಣ್ಣ ಕಟ್ಟಿಮನಿ, ಬೋಧಕ ವರ್ಗ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀಮತಿ ಸುಮಂಗಲ ಯಾಳ್ವಾರ್ ಮಾತಾಜಿ, ಸ್ವಾಗತವನ್ನು ಶ್ರೀಮತಿ ಸಮೃದ್ಧಿ ಸುರಪುರ ಮಾತಾಜಿ, ಪ್ರಮಾಣವಚನ ಬೋಧನೆಯನ್ನು ಶ್ರೀ ಎಚ್.ಕೆ. ನಾಟೀಕರ್, ದೈಹಿಕ ಶಿಕ್ಷಕರು, ಪ್ರೌಢಶಾಲಾ ಮಂತ್ರಿಮಂಡಲ ಪರಿಚಯವನ್ನು ಶ್ರೀ ಗುರುರಾಜ್ ಚೆಟ್ಟರ್ ಗುರೂಜಿ, ಪ್ರಾಥಮಿಕ ಶಾಲಾ ಮಂತ್ರಿಮಂಡಲದ ಪರಿಚಯವನ್ನು ಶ್ರೀ ರಾಘವೇಂದ್ರ ರಾವ್ ಗುರೂಜಿ, ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀ ರಮೇಶ್ ಕುಲಕರ್ಣಿ ಗುರೂಜಿ, ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀ ಮಹೇಶ್ ಓದಿ ಮುಖ್ಯ ಗುರುಗಳು ನೆರವೇರಿಸಿದ್ದರು ಹಾಗೂ ಎಲ್ಲ ಗುರೂಜಿ ಮಾತಾಜಿ ಆಡಳಿತ ಮಂಡಳಿಯ ಸದಸ್ಯವರ್ಗ ಉಪಸ್ಥಿತರಿದ್ದು ಕಾರ್ಯಕ್ರಮ ಶಾಂತಿ ಮಂತ್ರದೊಂದಿಗೆ ಸಂಪನ್ನಗೊಂಡಿತು. ವರದಿ ಸಂಗನಗೌಡ ಗಬಸಾವಳಗಿ, ಎಸ್ಸಿಎನ್ ನ್ಯೂಸ್, ತಾಳಿಕೋಟಿ. ಕನಸಿತ್ರಿ ಅಂತ ಅಂದಳು. ನಾ ಇಲ್ಲಿ ಭಾರತ ದೇಶದ ಪ್ರಧಾನಿ ಮಂತ್ರಿ ಆಗ್ಬೇಕಂತ ಕನಸೈತೇನೋ ಅಂತ ನಾ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಪ್ರಧಾನಮಂತ್ರಿ ಆಗ್ಯಾಳಂತಂದ್ರ ಇಲ್ಲಿ ನಿನ್ನ ಕನಸಿತ್ತು ಆಯ್ತು. ಇನ್ನು ನೀ ದೊಡ್ಡ ಕನಸು ಏನ್ ಕಟ್ಕೋಬೇಕಂದ್ರ ಮುಂದೊಂದು ದಿನ ಈ ಭಾರತ ದೇಶಕ್ಕೂ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನ ನೀನ್ ಕನಸು ಕಟ್ಕೋಬೇಕು. ಯಾವತ್ತು ನಾವು ಕನಸನ್ನು ಎಂಥದ್ದು ಕಟ್ಕೋಬೇಕಂತಂದ್ರ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೋಬೇಕು. ಅಷ್ಟೇ ಅಲ್ಲ, ಆ ಕನಸುಗಳು ನನಸಾಗಲಿಕ್ಕೆ ನಿದ್ದೆ ಮಾಡಬಾರದು. ನಿದ್ರೆ ಮಾಡಲಾರ್ದ ಆ ಕನಸನ್ನ ನನಸು ಮಾಡ್ಬೇಕಂತ ತಿಳ್ಕೊಂಡು ದಿನದ 24 ತಾಸು ನಾವು ಪ್ರಯತ್ನ ಮಾಡ್ಬೇಕು. ದಿನದ 24 ತಾಸು ಎದರ ಸಲುವಾಗಿ ಅಂತಂದ್ರ ಈ ದೇಶದ ಸಲುವಾಗಿ, ಈ ದೇಶದ ಧರ್ಮದ ಸಲುವಾಗಿ, ಈ ದೇಶದ ಕೌಟುಂಬಿಕ ವ್ಯವಸ್ಥೆಯ ಸಲುವಾಗಿ, ಈ ದೇಶದ ಸಂಸ್ಕೃತಿಯ ಸಲುವಾಗಿ, ಈ ದೇಶದ ಪರಂಪರೆಯ ಸಲುವಾಗಿ ನಾವೇನಂತಂದ್ರ ಬಹುದೊಡ್ಡದಾದ ಕನಸನ್ನ ನಾವು ಕಟ್ಕೋಬೇಕು. ನೀವೇನು ವಿದ್ಯಾರ್ಥಿಗಳಿದರಲ್ಲ, ನೀವೇನೀಗ ಆರಿಸಿ ಬಂದಿರಲ್ಲ, ಇಷ್ಟಕ್ಕ ತೃಪ್ತಿಯಾಗಬಾರದು. ಸ್ವಾಮಿ ವಿವೇಕಾನಂದರು ಸಣ್ಣವರಿದ್ದಾಗ ಎಂತಹ ಕನಸನ್ನ ಕಟ್ಕೊಂಡಿದ್ರು ಅಂತಂದ್ರ ಈ ದೇಶವನ್ನು ಒಂದು ಸಾರಿ ಸುತ್ತ ಹಾಕಿ ಬರ್ಬೇಕಂತ ತಿಳ್ಕೊಂಡು ಸಣ್ಣ ಹುಡುಗಿದ್ದಾಗ ಅನ್ಕೋತಿದ್ದಂತ. ಯಾರು? ಸ್ವಾಮಿ ವಿವೇಕಾನಂದರು. ಅದೇ ನಿಟ್ಟಿನೊಳಗ ಪ್ರಯತ್ನ ಮಾಡಿ 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 ಸ್ವಾಮಿ ವಿವೇಕಾನಂದರು ಹೋಗಲಾರದೇ ಇರತಕ್ಕಂತ ದೇಶಗಳೇ ಇಲ್ಲ. ಎಲ್ಲ ದೇಶಗಳಿಗೆ ಹೋಗಿ ಅದು ಭಾರತ ದೇಶದ
ಪ್ರತಿನಿಧಿಯಾಗಿ, ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಇಡೀ ಜಗತ್ತನ್ನೇ ಸುತ್ತ ಹಾಡಿ ಬಂದರು. ಯಾರು ಅಂತಂದ್ರ ಸ್ವಾಮಿ ವಿವೇಕಾನಂದರು. ಅವರ ಬದುಕು ಯಾರಿಗಾಗಿತ್ತು ಅಂತಂದ್ರ ತನಗಾಗಿ ಅಲ್ಲ, ತನ್ನ ತಂದೆ ತಾಯಿಗಳಿಗಾಗಿ ಅಲ್ಲ, ತನ್ನ ಸ್ವಾರ್ಥಕ್ಕಾಗಿ ಅಲ್ಲ. ಅವರ ಬದುಕು ಯಾವುದಕ್ಕಾಗಿ ಸವಿಸಿದ್ರು ಅಂತಂದ್ರ ಇಡೀ ವಿಶ್ವಕ್ಕಾಗಿ, ವಿಶ್ವದ ಧರ್ಮಕ್ಕಾಗಿ. ಈ ವಿಶ್ವದಲ್ಲಿ ದೇಶದೊಳಗ ಒಬ್ಬ ತಾಯಿ ಒಬ್ಬ ಮಗನ್ ಬೆಳೆಸ್ತಾಳೆ. ಜರ್ಮನ್ ದೇಶದೊಳಗ ಒಬ್ಬ ತಾಯಿ ಒಬ್ಬ ಮಗನ್ ಬೆಳೆಸ್ತಾಳೆ. ಹೆಂಗಂತಂದ್ರ ಆಕೆಗೆ ತಾಯಿಗೆ ಎಲ್ಲೋ ಹೋದಾಗ ಭಾಷೆಯ ವ್ಯತ್ಯಾಸ ಆಗಿತ್ತು. ಆಕೆಗೆ ಒಂದ್ ಭಾಷೆ ಆಕೆ ಮಾತಾಡ್ತಿದ್ಲು, ಇನ್ನೊಬ್ರು ಬೇರೆ ಭಾಷೆ ಮಾತಾಡೋದ್ರಿಂದ ಆಕೆಗೆ ಭಾಷೆ ಗೊತ್ತಾಗ್ಲಿಲ್ಲ. ಗೊತ್ತಾಗಲಾರಕ್ಕ ಬೃಹದಾಕಾರದ ಮೊತ್ತದೊಂದು ಹಾನಿ ಆಗಿತ್ತ ಆ ತಾಯಿಗೆ. ಆಕಿ ಏನ್ ವಿಚಾರ ಮಾಡಿದ್ಲಂತಂದ್ರ ಈ ಭಾಷೆಗಳು ಬರ್ಲಿಲ್ಲ ಅಂತಂದ್ರ ಮುಂದೊಂದು ದಿನ ತೊಂದರೆ ಆಗ್ಬೋದು ಅಂತೇಳಿ ಆಕೆಗೆ ಒಬ್ಬ ಮಗ ಇದ್ದ, ನನ್ನ ಮಗನಿಗೆ ಎಲ್ಲ ಭಾಷೆಗಳನ್ನು ಕಲಿಸ್ಬೇಕಂತ ಸಂಕಲ್ಪ ಮಾಡಿ ಆ ಹುಡುಗ ಭಾಷೆಯನ್ನು ಕಲ್ತಿದ್ದ. ಎಷ್ಟು ಅಂತಂದ್ರ 300 ಭಾಷೆಗಳನ್ನು ಕಲಿತ ಆ ಹುಡುಗ. 300 ಭಾಷೆಗಳನ್ನ. ಓನ್ಲಿ ಇಸ್ ದ ನಾಟ್ ಇಸ್ ದ ಟಾಕಿಂಗ್ ಬಟ್ ವಿತ್ ಟ್ರಾನ್ಸ್ಲೇಷನ್. ಬರೇ ಮಾತನಾಡುವುದು ಅಷ್ಟೇ ಅಲ್ಲ, ಅದರ ಜೊತೆಗೆ ಟ್ರಾನ್ಸ್ಲೇಷನ್. ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷ್ದಿಂದ ಮರಾಠಿ, ಮರಾಠಿಯಿಂದ ಹಿಂದಿ, ಹಿಂಗ 300 ಭಾಷೆಗಳನ್ನ ಮಾತನಾಡಬಲ್ಲ ಶಕ್ತಿ, ಅದರ ಜೊತೆಗೆ ಟ್ರಾನ್ಸ್ಲೇಷನ್ ಮಾಡತಕ್ಕಂತ ಶಕ್ತಿಯನ್ನು ಕಲ್ತಿರ್ತಕ್ಕಂತ ವ್ಯಕ್ತಿ. ಅವ್ರು ಯಾರು ಅಂತಂದ್ರ ಡಾಕ್ಟರ್ ಸೃಜ್. ಡಾಕ್ಟರ್ ಸೃಜ್ ಅಂತ ತಿಳ್ಕೊಂಡ ಆರ್ಟ್ ಆಫ್ ಲಿವಿಂಗ್ ಅಂತಕ್ಕಂತ ಪುಸ್ತಕದೊಳಗ ಸ್ವಾಮಿ ಜಗದಾತ್ಮಾನಂದರು ಜಗತ್ತಿನ ಅದ್ಭುತಗಳನ್ನು ಬರೀತಾರೆ. ಆ ಪುಸ್ತಕದೊಳಗ ಅಲ್ಲಿ ಬರೆದಿದ್ದಾರೆ ಡಾಕ್ಟರ್ ಸೃಜ್ ಅವರು. ಒಬ್ರು ಬಂದ್ ಹೆಣ್ಮಕ್ಳು ಬಂದ್ ಕೇಳಿದ್ರಂತೆ ಆ ಡಾಕ್ಟರ್ ಸೃಜ್ ಅವ್ರನ್ನ, ಅರೆ ನೀವು 300 ಭಾಷೆಗಳನ್ನ ಕಲಿತಿರಲ್ರಿ, ಈ 300 ಭಾಷೆಗಳನ್ನ ಬಹುತೇಕ ಮನುಷ್ಯ ಮಾತ್ರರಿಗೆ ಕಲಿಯಲಿಕ್ಕೆ ಅಸಾಧ್ಯ ಆಗಿರತಕ್ಕಂತಹದ್ದು, ನಿಮಗ ಇದು ದೈವದತ್ತ ಕೊಡುಗೆ ಅಂತ ಅನ್ಬಹುದಲ್ಲ, ದೇವರ ಆಶೀರ್ವಾದ ಅಂತ ನಿಮಗ ಹೇಳ್ಬಹುದಲ್ಲ ಅಂತಂದಾಗ ಡಾಕ್ಟರ್ ಸೃಜ್ ಅವ್ರು ಹೇಳಿದ್ರು, ಅಲ್ಲ ಅಂದ್ರು. ಇದು ಭಗವಂತನ ಆಶೀರ್ವಾದದಿಂದ ಬಂದದ್ದಲ್ಲ, ಇದು ನನ್ನ ಪ್ರಯತ್ನದಿಂದ. ಒಂದು ವೇಳೆ ಭಗವಂತನ ಆಶೀರ್ವಾದ ಆಗ್ಬೇಕಾಗಿತ್ತು ಅಂದ್ರೆ 300 ಅಟ್ಟ ಯಾಕೆ ಇನ್ನೊಂದು 300 ಕೊಡಬಹುದಾಗಿತ್ತಲ್ಲ. ಕಾರಣ ಏನು ಅಂತಂದ್ರ ಹೇಳ್ದ ಡಾಕ್ಟರ್ ಸೃಜ್ ಏನಂತಂದ್ರ 300 ಭಾಷೆಗಳನ್ನ ಕಲಿಯಲಿಕ್ಕೆ ಕಾರಣ ಏನಂತಂದ್ರ ನಿರಂತರ ಪ್ರಯತ್ನ, ಕಲಿಯಲೇಬೇಕೆಂಬ ತೀವ್ರ ಇಚ್ಛೆ, ಅದಕ್ಕೊಂದಿಷ್ಟು ಅವಕಾಶಗಳು ಇದ್ದು ಅಂತಂದ್ರ ಜಗತ್ತಿನಲ್ಲಿ ಬೇಕಾದ್ದನ್ನು ಕಲಿಬಹುದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಾವೆಲ್ಲ ವಿದ್ಯಾರ್ಥಿಗಳು ಏನಂತಂದ್ರ ಶಿಕ್ಷಣದ ಗುಣಮಟ್ಟವು ಸಾಕಷ್ಟು ಇದೆ ಇವತ್ತಿನ ಕಾಲದೊಳಗೆ. ಆದ್ರೆ ಏನು ಅವಶ್ಯಕತೆ ಅದ ಅಂತಂದ್ರ ನಮಗ ಸಂಸ್ಕೃತಿ ಸಂಸ್ಕಾರದ ಅವಶ್ಯಕತೆ ಅದ. ನೀವೆಲ್ಲ ಕೇಳ್ತೀರಿ, ಈಗ ಟಿವಿ ಒಳಗೆ ನೋಡ್ತೀರಿ, ಪೇಪರ್ ಒಳಗೆ ಓದ್ತೀರಿ. ಏನಂತಂದ್ರ ಪ್ರತಿನಿತ್ಯ ತಂದೆ ತಾಯಿಗಳನ್ನ ನೋಡದೇ ಇರತಕ್ಕಂತ ಮಕ್ಕಳು ಎಲ್ಲೆಲ್ಲಿ ಅಂತಂದ್ರ ಪುಣಾ, ಮುಂಬೈ, ಆನಂತರ ಹೊರದೇಶಗಳಲ್ಲಿ ಸೆಟ್ಲ್ ಆಗಿರ್ತಾರ. ಹಡದ ಅವ್ಗ ಅಪ್ಪಗ ಇಲ್ಲೇ ಹಳ್ಳಿಯೊಳಗೆ ಬಿಟ್ಟ ಅವ್ರ ಗಂಡ ಹೆಂಡತಿ ಮಕ್ಕಳು ಹೋಗಿಬಿಟ್ಟಿರ್ತಾರ. ಇಲ್ಲಿ ಅವ್ರಿಗೇನಂತಂದ್ರ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ, ತಿನ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಕಾರಣ ಏನಂತಂದ್ರ ಇದು ನಮ್ಮ ವಿದ್ಯಾರ್ಥಿಗಳು ಶಾಲಿ ಕಲಿತ ದೊಡ್ಡ ನೌಕರಿ ಹಿಡಿದ ಹೋಗಿ ಅಲ್ಲಿ ಕೂತ್ ಬಿಟ್ರಂದ್ರ ಇಲ್ಲಿ ಇರ್ತಕ್ಕಂತ ತಂದೆ ತಾಯಿಗಳನ್ನ ನೋಡವ್ರು ಯಾರಪ್ಪ? ನೋಡವ್ರು ಯಾರು? ಹುಡುಗರೇ, ನೀವು ಈಗ ಎಷ್ಟನೇ ತಾದಿರಿ? ಎಲ್ಲರೂ LKG ಇಂದ 10ನೇ ತಕ ಅದಿರಿ. ನೀವೆಲ್ಲ ನೀವು ಸಣ್ಣವ್ರಿದ್ದಾಗ, ನೀವು 1 ವರ್ಷದವ್ರ ಅಥವಾ 6 ತಿಂಗಳದವ್ರ ಇದ್ದಾಗ ನಿಮ್ಗೆ ಜಳಕ ಮಾಡಕ್ ಬರ್ತಿತ್ತೇನು? ಬರ್ತಿತ್ತು? ಇಟೀಟ ತೊಟ್ಟಲ್ದಾಗ ಮಕ್ಕೊಂಡಿದ್ರಲ್ಲ ಎಲ್ಲಾರು. ತೊಟ್ಟಲ್ದಾಗ ಮಕ್ಕೊಂಡಾಗ ನಿಮ್ಗೆ ಜಳಕ ಮಾಡಕ್ ಬರ್ತಿತ್ತೇನು? ಇಲ್ಲ. ತೊಟ್ಟಲ್ದಾಗ ಮಕ್ಕೊಂಡಾಗ ಏನ್ ಜಳಕ ಮಾಡ್ತೀರಿ? ನಿಮ್ಗೆ ಮಾಡಕ್ ಬರಂಗಿಲ್ಲ, ಊಟ ಮಾಡಕ್ ಬರಂಗಿಲ್ಲ, ಅರಿವಿ ಹಾಕೊಳಕ್ ಬರಂಗಿಲ್ಲ. ನಿಮಗೆಲ್ಲ ಯಾರು ಮಾಡ್ತಿದ್ರು ಅದನ್ನ? ನಿಮ್ ತಾಯಿ ನಿಮಗ್ ಜಳಕ ಮಾಡಕ್ ಬರ್ಲಾರ್ದಾಗ ಜಳಕ ಮಾಡ್ಸಾಳ, ನಿಮ್ಗ್ ಊಟ ಮಾಡಕ್ ಬರ್ಲಾರ್ದಾಗ ಊಟ ಮಾಡ್ಸಾಳ, ನಿಮಗ್ ಅರಿವಿ ಹಾಕೊಳಕ್ ಬರ್ಲಾರ್ದಾಗ ಅರಿವಿ ಹಾಕ್ಯಾಳ ನಿಮಗ. ಆದ್ರ ಮುಂದೊಂದ್ ದಿನ ಅದ ಪ್ರಸಂಗ ಬರ್ತದ. ಏನು? ನಿಮ್ಮ ತಾಯಿಗೆ 80 ವರ್ಷ ಆದ ನಂತರ ನಿನಗ್ 40 ವರ್ಷ ಆಗಿರ್ತಾವ, ನಿನಗ್ ಮದುವೆ ಆಗಿರ್ತಾವ, ನಿನಗ್ ಮಕ್ಕಳಾಗಿರ್ತಾವ. ನಿಮ್ಮವ್ 80-90 ವರ್ಷದಕ್ಕೆ ಇರ್ತಾಳ, ವಯಸ್ಸಾಗಿ ಅಜ್ಜಿ ಆಗತ್ತಾಳ ನಿಮ್ಮವ್. ಆಗ ನಿಮ್ಮವ್ ಊಟ ಮಾಡಕ್ ಬರಂಗಿಲ್ಲ. ಕಾಟಾದ ಮೇಲೆ ಮಕ್ಕೊಂಡಿರ್ತಾಳಲ್ಲ, ನಿಮ್ಮವ್ ಊಟ ಮಾಡಕ್ ಬರಂಗಿಲ್ಲ, ನಿಮ್ಮವ್ ಜಳಕ ಮಾಡಕ್ ಬರಂಗಿಲ್ಲ. ನಿಮ್ ತಾಯಿಗೆ ಅಡ್ಡಾಡಮ್ಮವು ನಿಮಗ್ ಬಾಯಾಗ ತುತ್ತ ಹಾಕಿ ಊಟ ಮಾಡಿಸಾಳಂದ್ರ ಈ ಋಣ ನೀವು ತೀರಿಸ್ಬೇಕಾಗಿತ್ತಂದ್ರ ಮುಂದೆ ನಿಮ್ಮವ್ 90 ವರ್ಷದ ನಂತರ ಅಡ್ಡಾಡಕ್ ಬರ್ಲಾರಕ್ಕ ಕಾಟಾದ ಮ್ಯಾಗ ಏನ್ ಮಕ್ಕೊಂಡಿರ್ತಾಳ, ಆಗ ನೀವು
ತಾಟ ತಗೊಂಡು ತಾಟಿನಾಗ ಅನ್ನ ಹಾಕೊಂಡು ನಿಮ್ಮ ತಾಯಿ ಬಾಯಿ ಒಳಗ ಒಂದು ತುತ್ತ ಅನ್ನ ಹಾಕಿದ್ರಿ ಅಂತಂದ್ರ ಅಕ್ಕಿ ಉಣಿಸಿದ ಋಣ ಅವತ್ತು ನಿಮಗೆ ತೀರ್ತದ ತಮ್ಗೋಡ್ರೆ, ಅವತ್ತು ನಿಮಗೆ ತೀರ್ತದ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಈಗೆಲ್ಲ ಇದು ಬಾಲಭಾರತಿ ಶಿಕ್ಷಣ ಸಂಸ್ಥೆ, ಇದು ಭಾರತೀಯ ದೇಶದ ಇತಿಹಾಸದ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನಿಮಗೆಲ್ಲ ಕಲಿಸಿರ್ತಾರ. ಆದ್ರೂ ನಾವೊಂದು ಮಾತು ಹೇಳ್ತೀನಿ ನಿಮಗೆ, ಏನಂತಂದ್ರ ಮುಂಜಾನೆ ಎದ್ದು ಕೂಡಲೇ ನೀವೆಲ್ಲ ನಿಮ್ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಯಾರು ಮಾಡ್ತೀರಿ? ಕೈ ಎತ್ತಿರ್ ನೋಡೋಣ. ಕರೆ ಕರೆ ಹೇಳ್ಬೇಕಿಲ್ಲ, ಕೈ ಹೋಗ್ತಾವ ನಿಮ್ಮ ಮತ. ಸುಳ್ಳ ಕೈ ಎತ್ತಿರಿ ಅಂದ್ರೆ ಕೈ ಹೋಗ್ತಾವ ಮತ. ಮುಂದ್ ಬರ್ಯಾಕ ಕೈ ಇರಂಗಿಲ್ಲ ನೋಡಿ ನಿಮಗ. ಕರೆ ಅಂದ್ರ ಕೈ ಎತ್ತರಿ. ಯಾರು ನಮಸ್ಕಾರ ಮಾಡ್ತೀರಿ ಅವ್ರ ಕೈ ಎತ್ತರಿ. ಬಹಳಷ್ಟು ಮಂದಿ ಮಾಡಂಗಿಲ್ಲ. ನೀವು ನಾಳೆಯಿಂದ ಏನ್ ಮಾಡ್ಬೇಕಂದ್ರ, ನಾಳೆಯಿಂದ ಪ್ರತಿನಿತ್ಯ ಸಾಲಿಯಿಂದ ಬರುವಾಗ ಪಾಟಿಚೀಲ ತಗೊಳಕ್ಕಿಂತ ಮೊದಲು ನಿಮ್ ತಾಯಿ ಇದ್ಲಂದ್ರ ಮನ್ಯಾಗ ನಿಮ್ ತಾಯಿ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕು. ನಿಮ್ ತಂದೆ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕು. ನೀವು ಹಣಿ ಹಚ್ಚಿ ನಮಸ್ಕಾರ ಮಾಡಿ ಬಂದ್ರಿ ಅಂತಂದ್ರ ನಿಮ್ ತಾಯಿ ಎಷ್ಟು ಖುಷಿ ಪಡ್ತಾಳ ಗೊತ್ತದೆ. ಇವತ್ತು ನನ್ನ ಮಗ, ಇವತ್ತು ನನ್ನ ಮಗಳು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ಲು ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ನಿಮ್ಮನ್ನ ನೋಡ್ತಾ ನಿಮ್ ತಾಯಿ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರ ಬರುವಾಗ ನಿಮ್ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಬರ್ರಿ. ಹೌದಿಲ್ಲ? ಈಗ ಮುಂಜಾನೆ ಎದ್ದು ಕೂಡಲೇ ನೀವು ಈಗ ಸಾಲಿ ಬಿಟ್ಟು ಕೂಡಲೇ ಹೊಕ್ಕಿರ್ಲ ಪಾಟಿಚೀಲ ಮೂಲೆ ಒಗದ್ ಬಿಡ್ತೀರಿ. ನೀವು ಪೆನ್ ಎಲ್ಲೇ ಹೋಗಿತ್ತೀರಿ, ಬುಕ್ಕ ಎಲ್ಲೇ ಹೋಗಿತ್ತೀರಿ, ಅದನ್ನೆಲ್ಲ ಹುಡುಕಾಡಿ ಕೊಡೋರು ಯಾರು? ನೀವು ಹಂಗ ಕೇಳ್ತೀರಟ್ಟ, ಯಾವ ನನ್ನ ಪಾಟಿಚೀಲ, ಯಾವ ನನ್ನ ಬುಕ್ ಇಲ್ಲ, ಯಾವ ನನ್ನ ಪೆನ್ ಇಲ್ಲ ಅಂತೀರಿಲ್ಲ. ಅದನ್ನೆಲ್ಲ ಹುಡುಕಾಡಿ ಕೊಡೋರು ಯಾರು? ನಿಮ್ಮ ಹುಡುಕಾಡಿ ಕೊಡ್ತಾಳ. ಅಟ್ಟ ಅಲ್ಲ, ಮತ್ತ ಟಿಫಿನ್ ಕ್ಯಾರಿಯರ್ದಾಗ ರೊಟ್ಟಿ ಹಾಕಿ ಬುತ್ತಿ ಹಾಕಿ ಎಲ್ಲ ರೆಡಿ ಮಾಡಿ ನಿಮ್ಗೆ ಕೊಡ್ತಾಳ. ನೀವು ಮನಿಗೆ ಹೋದ ಕೂಡಲೇ ಫಸ್ಟ್ ನಿಮ್ಮವ್ವ ನೀ ಎಷ್ಟು ಬರ್ದಿ ಅಂತ ಕೇಳಂಗಿಲ್ಲ, ನೀ ಎಷ್ಟು ಓದಿ ಅಂತ ಕೇಳಂಗಿಲ್ಲ. ನಿಮ್ ತಾಯಿ ಏನ್ ನೋಡ್ತಾಳಂದ್ರ ನೀವು ತಗೊಂಡು ಹೋದ ಟಿಫಿನ್ ಕ್ಯಾರಿಯರ್ ತೆಗಿತಾಳ. ತೆಗೆದ ನನ್ನ ಮಗ ಉಂಡಾನೋ ಇಲ್ಲೋ ಅನ್ನೋ ಮೊದಲು ನೋಡ್ತಾಳಕಿ. ಹಿಂದಿಗಳೇ ನೀವು ಓದಿದ್ದು ಬಿಟ್ಟದ್ದು ಆ ನಂತರ ನನ್ನ ಮಗ ತಿಂದಾನೋ ಇಲ್ಲೋ, ಊಟ ಮಾಡ್ಯಾನೋ ಇಲ್ಲ ಅಂತ ನೋಡ್ತಾಳ ಫಸ್ಟ್. ಒಂದು ವೇಳೆ ನೀವು ಊಟ ಮಾಡಿರ್ಲಿಲ್ಲ ಅಂದ್ರ ಅದ್ರ ಸಲಾಗಿ ನಿನ್ನ ಬೈತಾಳೆ. ಊಟ ಯಾಕೆ ಮಾಡಿಲ್ಲೋ, ರೊಟ್ಟಿ ತಿಂದಿಲ್ಲ ನೋಡು, ಚಪಾತಿ ತಿಂದಿಲ್ಲ ನೋಡು, ಯಾಕೆ ತಿಂದಿಲ್ಲ? ಒಂದಿನ ಎರಡು ದಿನ ನೋಡಿ ಮತ್ತ ಆಕೆಗೆ ನೀವು ಹೆದರ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಹೇಳ್ತಾಳ, ನೋಡವ ಊಟನ ಮಾಡೋಲ್ಲ ಏನ್ ಸಾಲಾಗ. ಹೌದಿಲ್ಲ? ಕಾರಣ ಏನು ಅಂತಂದ್ರ ನಿಮ್ಮ ತಾಯಿಗೆ ಮೊದಲು ನಿನ್ನ ಭವಿಷ್ಯದ ನಿರ್ಮಾಣ ಆಗ್ಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ತಾಯಿ ನಿಮಗೆ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥಕ್ಕೆ, ಎಲ್ಲವನ್ನೂ ತ್ಯಾಗ ಮಾಡಾಳ. ಆ ರೀತಿ ಒಳಗ ನೀವು ತಾಯಿಯನ್ನ ತಂದೆಯನ್ನ ಮುಂದ ಜಪಾನ್ ಮಾಡ್ಬೇಕು. ನಾಳೆಯಿಂದ ಕಾಲ್ ನಮಸ್ಕಾರ ಮಾಡಿ ಬರ್ತೀರಿ ಹುಡುಗರೇ, ನೀವು ಕಾಲ್ ನಮಸ್ಕಾರ ಮಾಡಿ ಬರ್ಬೇಕು. ನಾಳೆಯಿಂದ ಹೇಳ್ರಿ ನಿಮ್ಮ ಅವಾಗ, ಹಿಂಗ ನಮ್ ಸಾಲಿಗೆ ಒಬ್ರು ಸ್ವಾಮಿಗಳು ಬಂದಿದ್ರು ಮತ್ತ ನಮಸ್ಕಾರ ಮಾಡಂದಾರ, ನಾವು ಇಬ್ಬರಿಗೂ ನಮಸ್ಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮ ಅವ್ವಾಗ ನಿಮ್ಮ ಅಪ್ಪಗ ನಮಸ್ಕಾರ ಮಾಡ್ರಿ. ನಿಮ್ ಮನ್ಯಾಗ ಎಲ್ಲಾರು ನಿಮ್ಮ ಅಣ್ಣಗಳು ದೊಡ್ಡವ್ರು ಇದ್ದು ಅವ್ರು ಇವ್ರು ಏನ್ ಮಾಡ್ತಿರ್ತಾರ ಗೊತ್ತೇನ್ರಿ? ಎಲ್ಲಿ ಹೋಗ್ತಾರ? ದೇವ್ರಿಗೆ ನಮಸ್ಕಾರ ಮಾಡಕ್ ಕಾಸಿಗೆ ಹೋಗ್ತಾರ, ದೇವ್ರಿಗೆ ನಮಸ್ಕಾರ ಮಾಡಕ್ ಶ್ರೀಶೈಲಕ್ಕೆ ಹೋಗ್ತಾರ, ದೇವ್ರಿಗೆ ನಮಸ್ಕಾರ ಮಾಡಕ್ ಮಂತ್ರಾಲಯಕ್ಕೆ ಹೋಗ್ತಾರ. ಆದ್ರ ಮಂತ್ರಾಲಯಕ್ಕೆ ಹೋಗೋಕ್ಕಿಂತಲೂ, ಶ್ರೀಶೈಲಕ್ಕೆ ಹೋಗೋಕ್ಕಿಂತಲೂ, ಕಾಶಿ ಕೇದಾರಕ್ಕೆ ಹೋಗೋಕ್ಕಿಂತಲೂ ಮೊದಲು ನಿಮ್ ಮನ್ಯಾಗ ನಿಮ್ ಮಗ ನಮಸ್ಕಾರ ಮಾಡಿದೆ ಅಂತಂದ್ರ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದ ತಮ್ಗೊಡ್ರ್ಯ. ಮುಕ್ಕೋಟಿ ದೇವತೆಗಳಿಗೆ. ಯಾಕಂದ್ರ ನಿಮ್ಮ ತಾಯಿ ಪಾದದೊಳಗ ಶ್ರೀಶೈಲದ ಮಲ್ಲಯ್ಯ ಅದಾನ, ನಿಮ್ಮ ತಾಯಿ ಪಾದದೊಳಗ ಕಾಶಿಯ ವಿಶ್ವನಾಥ ಅದಾನ, ನಿಮ್ಮ ತಾಯಿಯ ಪಾದದೊಳಗ ಮಂತ್ರಾಲಯದ ರಾಘವೇಂದ್ರ ಶಿವಯೋಗಿಗಳದಾರ. ಮುಂಜಾನೆ ಎದ್ದು ಕೂಡ ನಮಸ್ಕಾರ ಮಾಡಿದ್ರೆ ಎಲ್ಲರಿಗೂ ನಮಸ್ಕಾರ ಮಾಡಿದಂಗ ಆಗಿಬಿಡ್ತದ ತಮ್ಮ. ಅದಕ್ಕ ನೀವು ಎಲ್ಲಾ ದೇವ್ರಿಗೆ ಹೋಗಕ್ ಆಗಂಗಿಲ್ಲ. ಎಲ್ಲಾ ದೇವ್ರ ತಾಯಿ, ನಿಮ್ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ನೀವು ಸಣ್ಣವರದಿರಿ, ದೇಶದ ಇತಿಹಾಸವನ್ನ ಹೇಳಿದ್ರೆ ನಿಮಗ ಅಷ್ಟ ಅರ್ಥ ಆಗೋದಿಲ್ಲ. ಆದ್ರೂ ಒಂದ್ ಮಾತು ಏನಪ್ಪಾ ಅಂತಂದ್ರ ನೀವು ಮುಂದಿನ ದಿನಮಾನದೊಳಗ ಈ ದೇಶಕ್ಕ ಹೆಂಗ್ ಆಗ್ಬೇಕಂತಂದ್ರ ಈ ದೇಶವನ್ನ ರಕ್ಷಣಾ ಮಾಡತಕ್ಕಂತ, ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಲ್ಲಬೇಕು. ಈ ದೇಶದ ಧರ್ಮವನ್ನು ಉಳಿಸಬೇಕು. ಈ ದೇಶದ ವ್ಯವಸ್ಥೆಯನ್ನ, ಸಂಸ್ಕೃತಿ ಸಂಸ್ಕಾರವನ್ನ ನಾವು ಉಳಿಸೋರಾಗ್ಬೇಕು. ಈಗ ನಮ್ಮ ಹಿರಿಯ ಪತ್ರಕರ್ತರು ಹೇಳಿದ್ರಲ್ಲ, ನಮ್ಮ ಅಧ್ಯಕ್ಷರು ಹೇಳಿದ್ರು ಏನಂತಂದ್ರ ನೀವೆಲ್ಲ ಮಂತ್ರಿಗಳಾಗಿರಿಲ್ಲ, ಈ ಮಂತ್ರಿ ಮಂಡಲಕ್ಕ ಒಂದು ನೀವೇನ ಸಾರ್ಥಕತೆ ಆಗ್ತದ ಅಂತಂದ್ರ ಈಗ ನೀವು ಚುನಾವಣೆಯೊಳಗೆ ನೀವು ಆರಿಸಿ ಬಂದಿರಿ, ಹೌದಿಲ್ಲ? ನಿಮ್ಗೆಲ್ಲ ವೋಟ್ ಹಾಕಿರಿಲ್ಲ ಅವ್ರು, ಎಟ್ಟೆಟ್ ರೊಕ್ಕ ಕೊಟ್ರಿ? ಇಲ್ಲ, ವೋಟ್ ಹಾಕೋ ರೊಕ್ಕ ಕೊಡ್ತಾರಲ್ಲ ಊರಾಗ. MLA MP ನಿಂತಾಗ ವೋಟ್ ಹಾಕಕ್ ರೊಕ್ಕ ಕೊಡ್ತಾರಲ್ಲ, ಒಂದ್ ಓಟಿಗೆ ಎಟ್ ಕೊಡ್ತಾರ. ನೀವ್ ಎಟ್ ಕೊಟ್ರ ಒಂದ್ ಓಟಿಗೆ ಕೊಟ್ಟಿರಿ? ಕೊಟ್ಟಿಲ್ಲ. ಹಂಗ ಹಾಕ್ಯಾರಲ್ಲ ವೋಟ್. ಈ ಸಂಸ್ಕೃತಿ ನಮ್ಮ ಭಾರತ ದೇಶದೊಳಗೆ ಬರ್ಬೇಕಾ ಎಂದಿಲ್ಲ ವಿದ್ಯಾರ್ಥಿಗಳೇ. ಈ ಸಂಸ್ಕೃತಿ ನಮ್ಮ ಭಾರತ ದೇಶದೊಳಗೆ ಬರ್ಬೇಕು. ನೀವು ನಿಮ್ ಮನೆಯೊಳಗೆ ಹೋಗಿ ಹೇಳ್ಬೇಕು, ಮುಂದಿನ ದಿನಮಾನದೊಳಗೆ ಯಾವುದೇ ಇಲೆಕ್ಷನ್ ಬರ್ಲಿ, ಇಲೆಕ್ಷನ್ ಬಂದಾಗ ನಿಮ್ ಮನೆಗೆ ಕೇಳಕ್ ಬರ್ತಾರಲ್ಲ, ವೋಟ್ ಹಾಕ್ರಿ ಅಂತ ತಿಳ್ಕೊಂಡು ಕೇಳಕ್ ಬರ್ತಾರಲ್ಲ, ಆಗ ನಿಮ್ ಮೌಗ ಅಪ್ಪಗ ಮುಂದೆ ಕುಂಡ್ರಿಸ್ಕೊಂಡು ಹೇಳ್ರಿ, ಅಪ್ಪ ಯಾರು ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವ್ರ
ಅದರೆಲ್ಲ ಪ್ರಜಾಪ್ರತಿನಿಧಿಗಳು ಅವ್ರಿಗೆ ವೋಟ್ ಹಾಕುನು, ಆದ್ರೆ ಒಂದು ರೂಪಾಯಿನೂ ತಗೋಬೇಡ್ರಿ ಅಂತ ನಿಮ್ಮ ತಂದೆ ತಾಯಿಗಳು ಹೇಳ್ಬೇಕು ನೀವು. ಭ್ರಷ್ಟಾಚಾರ ಪ್ರಾರಂಭ ಆದದ್ದು ಎಲ್ಲಿಂದ ಅಂತಂದ್ರೆ ನಾವ್ ಇವತ್ತು MLA ಬೈತೀವಿ, ನಾವು MP ಬೈತೀವಿ, ರಾಜಕೀಯ ಮಂದಿ ನಾವೆಲ್ಲ ಬೈತೀವಿ, ಆದ್ರೆ ನಮ್ಮನ್ನ ನಾವು ಬೈಕೊಳ್ಳಂಗಿಲ್ಲ. ಭ್ರಷ್ಟಾಚಾರ ನಮ್ಮಿಂದಾನೇ ಪ್ರಾರಂಭ ಆಗ್ತದ. ಅವರಿಂದ ನಾವು ಓಟಿಗೆ ರೊಕ್ಕ ತಗೊಂಡಿಲ್ಲ ಅಂತಂದ್ರ ಅವ್ರನ್ನ ಮುಂದೆ ಹಿಡಿದು ಕೇಳಕ್ ಬರ್ತದ. ನಾವು ಒಂದು ಹೋಟಿಗೆ ಎಷ್ಟಂತ ನಾವ ತಗೊಂಡ ಮೇಲತ್ತ ಅವ್ರನ್ನೇನ್ ಕೇಳ್ತೀರಿ? ಭ್ರಷ್ಟಾಚಾರ ಮಾಡ್ರಂತ ಅವ್ರಿಗೆ ಪರ್ಮಿಷನ್ ಕೊಟ್ಟಂಗ ಆಗ್ತದ. ಅದಕ್ಕೆ ಪ್ರತಿ ಭಾರತ ದೇಶದೊಳಗ, ಪ್ರತಿ ಗ್ರಾಮದೊಳಗ, ಪ್ರತಿ ನಗರದೊಳಗ, ಪ್ರತಿ ಹಳ್ಳಿಯೊಳಗ, ಪ್ರತಿ ಮನೆಗಳಲ್ಲಿ ನೀವು ವಿದ್ಯಾರ್ಥಿಗಳು ನಿಮ್ ತಾಯಿ ತಂದೆ ಮುಂದೆ ಕೂತ್ ಅಳ್ಬೇಕು. ನೀವು ಹೋಟ ಹಾಕುವಾಗ ರೊಕ್ಕ ತಗೊಂಡ್ರೆ ನಾ ಮನಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕು. ನಾ ಮನಿ ಬಿಟ್ಟು ಹೋಗ್ತೀನಿ, ಆದ್ರ ಯಾರು ಬೇಕಾದವ್ರಿಲ್ಲ, ಅವ್ರು ನಿಮ್ಗೆ ಬೇಕಾದವ್ರಿಗೆ ವೋಟ್ ಹಾಕ್ರಿ, ಪರಂತು ರೊಕ್ಕ ತಗೋಬೇಡ್ರಿ ವೋಟಿಗೆ ಅಂತ ತಿಳ್ಕೊಂಡ. ಅಥವಾ ನೀವು ಸಾಧ್ಯ ಆದ್ರೆ ಶಾಲಿ ಹುಡುಗರು ನೀವು ಮಂತ್ರಿ ಅವ್ರದ್ದು ಏನಿಲ್ಲ MLA ಹೆಚ್ಚಕ್ ಹೋಗಿ ಹೇಳ್ರಿ, ದಯವಿಟ್ಟು ನಮ್ಮ ಮನೆಗೆ ರೊಕ್ಕ ಕೊಡ್ಬೇಡ್ರಿ ಅಂತ ಹೇಳ್ರಿ, ನೀವು ಊರಿಗೂ ರೊಕ್ಕ ಕೊಡ್ಬೇಡ್ರಿ ಅಂತ ಹೇಳ್ರಿ. ನಾವು ಪ್ರಾರಂಭದ ತಳಮಟ್ಟದಿಂದ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ಬೇಕಾಗ್ತದ. ಆ ರೀತಿಯೊಳಗ ಮುಂದಿನ ದಿನಮಾನದೊಳಗ ನಮ್ಮ ದೇಶವನ್ನ ಆಳ್ತಕ್ಕಂಥ ಮಂತ್ರಿಗಳು ಹೆಂಗಿರ್ಬೇಕು, ಪ್ರಜಾಪ್ರತಿನಿಧಿಗಳು ಹೆಂಗಿರ್ಬೇಕು ಅನ್ನುವ ಉದ್ದೇಶಕ್ಕಾಗಿ ಇಲ್ಲಿ ಎಲ್ಲ ಶಿಕ್ಷಕರು, ಶಿಕ್ಷಣ ಸಂಸ್ಥೆಯವರು ನಿಮ್ಮನ್ನ ವೋಟ್ ಹಾಕಿ ಆರಿಸ್ಕೊಂಡಾರ. ಮತ್ತೆ ನೀವು ಒಂದ್ ಏನಾರು ಕೆಲಸ ಮಾಡಕ್ ಅವ್ರ ಕಡೆ ರೊಕ್ಕ ತಗೊಂಡಿರಿ. ಈಗ ನಮ್ಮ ದೇಶದೊಳಗ ವ್ಯವಸ್ಥೆ ಹಂಗದ, ಒಂದ್ ಕೆಲಸ ಆಗ್ಬೇಕಾದ್ರೆ ಎಷ್ಟ್ ರೊಕ್ಕ ಕೊಡ್ಬೇಕು ಎಷ್ಟಿಲ್ಲೋ ಗೊತ್ತೇ ಇಲ್ಲ, ಕೊಡೋರಿಗೆ ಗೊತ್ತಾ ತಗೊಳೋರಿಗೆ ಗೊತ್ತಾ. ಆ ರೀತಿಯೊಳಗ ನಮ್ಮ ದೇಶದೊಳಗ ಅದೊಂದು ಬಹಳ ದೊಡ್ಡ ಪಿಡುಗದ. ಅದು ಎಲ್ಲ ನಿರ್ಮೂಲನೆ ಆಗ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಸಂಪತ್ತು ಪ್ರಾಮಾಣಿಕತನದಿಂದ ಬೆಳಿಬೇಕು, ಬಹಳಷ್ಟು ಸ್ವಚ್ಛತೆಯಿಂದ ಬೆಳಿಬೇಕು. ನೀವು ಬೆಳೆದ್ರಿ ಅಂತಂದ್ರೆ ಈ ಭಾರತ ದೇಶ ಭವ್ಯ ಭಾರತ, ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು ಕಟ್ಟಿದ ಕನಸು ಅದು ನನಸಾಗುವುದರಲ್ಲಿ ಎರಡು ಮಾತಿಲ್ಲ. ಆ ರೀತಿಯೊಳಗ ನೀವೆಲ್ಲ ಏನಪ್ಪಾ ಅಂತಂದ್ರೆ ದೇಶಕ್ಕಾಗಿ, ದೇಶದ ಧರ್ಮಕ್ಕಾಗಿ ಟೊಂಕ ಕಟ್ಟಿ ಕಂಕಣಬದ್ಧರಾಗಿ ನೀವು ನಿಲ್ಲಬೇಕು ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟು ಎರಡು ಮಾತಿಗೆ ವಿರಾಮ ಮಾಡೋಣ.